ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ರು ಯಾರು ಸತ್ತೋಗಿರೋದು ನಮ್ಗೆ ಸಿದ್ಧಾರ್ಥ ಅಲ್ಲ ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವ್ ಹೋಗ್ತೀವಿ, ನಾವು ಬದುಕಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗೆ ಕಾರ್ ಮಾಡ್ತೀನಿ ಸಿಗಂದೂರ್ಗನ ಹೋಗ್ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದ್ ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ರೆ ಸದರ ಅಂತ ಗಲಾಟೆ ಮಾಡ್ತಾರೆ. ಅವ್ರ ದುಡ್ಡೆಲ್ಲ ಪ್ಯಾಕಿಸ್ಕೊಳಕ್ ಹೋಗ್ತೀಯ? ಇಲ್ಲ, ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು, ಹೋಗ್ಬಿಟ್ಟು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ರಿಟರ್ನ್ ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ. ನೀನ್ ಬರ್ತೀಯಾ? ಇಲ್ಲ, ನಾನ್ ಬರಲ್ಲ. ಇಲ್ಲ ಬಾ, ಹೋಗ್ಬಿಟ್ಟು ಬರೋಣ. ನೋಡಿ ನಿನ್ನೆ ನರಸಿಂಹಸ್ವಾಮಿ ಮೇಲೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು. ಹಲೋ ಹಲೋ ನಾಳೆ ಏನ್ರಿ ಶ್ರಾವಣನ? ಹಲೋ ಹಲೋ, ನರಸಿಂಹಸ್ವಾಮಿ ಮೇಲೆ ನನ್ ಜೊತೆ ಬರ್ಲಿಲ್ಲ. ನರಸಿಂಹಸ್ವಾಮಿ ಮೇಲೆ ಆಣೆ. ನಿನ್ಗೇನ ಸಿಕ್ಕ ಹಿಡ್ದೈತೇನಮ್ಮ? ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತೀನಿ, ಚಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ಕಟ್ಟಿ ನಿನ್ಗೇನಾಗಬೇಕಾಯ್ತು? ಅಲ್ಲ ನೀನ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ್ ಮೇಲೆ ಆಣೆ ಮಾಡಿ ಹೇಳಿ ಇರೋದು. ನಿನ್ಗೆ ಏನನ್ನ ಕೆಟ್ಟದಾಗ್ಲಿ ಬರ್ಲಿಲ್ಲ ನನ್ ಜೊತೆಗೆ ಅಂದ್ರೆ. ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಿಲ್ಲ ಮಾಮ ಅನ್ನಂಗಿದ್ ಏನ್ ಸ್ವಾಮಿ ಇವ್ರು? ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ. ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮಂಗ ಯಾವ ಜನ್ಮದ ಕರ್ಮ ಮಾಡಿದ್ನು ನಾನು. ಹಲೋ ಸಾದ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತಿವ್ರು ಯಾರು ಅನ್ನೋದು? ನಮ್ಗೆ ಕೊಡು ಅಪ್ಪರಿ ಫೋನ್ ಕೊಡು. ತಾಳಿ ಸ್ವಾಮಿ, ಅಪ್ಪರಿ ಕೊಡು. ಒಂದೇ ಮಾತಾಡ್ಕೊಳ್ಳಿ. ಅವ್ರು ಎಲ್ಲ ಎದ್ರಿಕೊಂಡು ಹೊಡೆಯಕ್ತಾರೆ. ತಾಯಿನ ಹಾಕಿ ಮುಂದೆಯಿಂದ ಕೊಡು, ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು ಅಪ್ಪರ ಅಲ್ಲಿ ಎದ್ರಿಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಫೋನ್ ಕೊಡಕ್ ಹೋಗ್ತೀವಿ. ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ ವ್ಯಾಪಾರನು ಕಳಿತಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರ ನಿಮ್ಮ ಹತ್ರ? ಈಗ ನೀವು ನಾಳೆ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡು, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ನೀನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು, ನೀನು ಯಾವನೇ ಅವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರ ಬಿಟ್ಟು ಹೋಗಿ ಈಗಿನ್ನ ಅಲ್ಲಿ ತಿರ್ಗ ಶುರು ಹಚ್ಕೊಂಡ. ಇಲ್ಲ, ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗ್ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಚೀಟಿ ಬಾ ಅಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು ಇಬ್ರು ಬಂದಿದ್ರೆ. ಏನ್ ಕರ್ಮ. ಹಲೋ, ಎಲ್ಲಿದ್ಯಪ್ಪ? ಹಲೋ, ನಾನು ಮಂಚ ಕಣಕ್ಕ. ಯಾಕೋ ಲಲಿತಂಗೆ ಕೈ ಕಾಲು ಆಡ್ತಿಲ್ಲ ಕಣಪ್ಪ. ಸುಮ್ನೆ ಸುಸ್ತಾಗಿ ಬಿದ್ದೋಗ್ಬಿಟ್ಟವಳೆ. ಬಾ ಮನೆ ಹತ್ರ ಜಲ್ದಿ. ಮಗ ನಿಮ್ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ ನೋಡು. ಹಲೋ, ಇಲ್ಲ ಕೇಳಿಲ್ಲ. ನಿಮ್ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ? ಹಲೋ ಹಲೋ, ಯಾಕೆ ಎಷ್ಟೊತ್ತು ಯಾವಾಗಿಂದ? ನಿಮ್ ಮಗುಂಗಲ್ಲಪ್ಪ, ನನ್ ಮಗಳು ಲಲಿತಂಗೆ. ಹಲೋ, ಅದು ಕೈ ಕಾಲು ಆಗಿದ್ರೆ ನಾನೇನ್ ಮಾಡೋಣಲ್ಲ ಚಿನಾಲಿ. ಬಾರಂದ್ರೆ ಬಾ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾರಪ್ಪ. ನಮ್ಮನ್ನ ಇಡೀ ಕರ್ನಾಟಕಗೆ ಭಾರತ ದೇಶನೇ ನೋಡ್ದಂಗ್ ಮಾಡಿದ್ಯಾ. ನಾನು ನಿನ್ ಮಕನೇ ನೋಡಿಲ್ಲ. ಎಲ್ಲಾರ್ಗು ಇದನ್ನ ಬ್ಲೂಪ್ ಫಿಲಮ್ ಕಳ್ಸಿದ್ಯ ಅಂತದ ಮಾತಾಡೋದು ಕಳ್ಸಿದ್ಯಾ? ನೋಡ, ಅವಳ ಕೈ ಕೊಡ್ತೀನಿ, ಮಾತಾಡು. ಬನ್ನಿ ಅಂದ್ರೆ ಎಲ್ಲಿದ್ದೀರಾ? ಬನ್ನಿ, ಮನೆ ಹತ್ರ ಬನ್ರಿ. ಯಾಕೆ? ನಾನ್ ಸಾಯ್ಬೇಕಾದ್ರೆ ನಿನ್ ಲಾಸ್ಟ್ ಸರಿ ನಿನ್ ಮಕ ನೋಡ್ಬೇಕು. ಇಲ್ಲ, ಮನೆಯವ್ರು ಇದಾರಲ್ಲ ಇಲ್ಲಿ, ನಮ್ಮ ಮನೆಯವ್ರೆ, ಮನೆ ತಗೊಳ್ಳವ್ರೆ. ನಾನೇನ್ ನಿನ್ ಸ್ಟೆಪ್ನಿನ? ನಾನು ನೀನ್ ಹೆಂಡ್ತೀನಿ. ತಾಳಿ ಕಟ್ಟಿಲ್ವಾ ಯಡಿಯೂರಾಗೆ? ಇಲ್ಲಿ ಯಡಿಯೂರಾಗೆ ಅವಾಗ ಕುಡ್ದು ಅಲ್ಲೇ ಹೊಡಿತಿದ್ದಲ್ಲಪ್ಪ. ಅವಾಗ ಕರ್ಕೊಂಡೋಗಿ ತಾಳಿ ಕಟ್ಟಿರೋ ಫೋಟೋ ಎಲ್ಲ ನನ್ನ ಹತ್ರ ಐತೆ. ನೀನ್ ಬಂದ್ ಮನೆ ಅಕ್ಕಪಕ್ಕದವರೆಲ್ಲ ಸಾಕ್ಷಿ ಹೇಳ್ತಾರೆ. ನೀನ್ ಬಂದ್ ಅವಾಗ ಕುಡ್ದು ನಮ್ಮ ಮನೆಗೆ ಮನೆ ಕಣಿವಲ್ಲ. ನಾನು ನನ್ ಗಂಡನ್ ಬಿಡಿಸಿ ಕರ್ಕೊಂಬಂದು ಯಡಿಯೂರಿಗೆ ಕರ್ಕೊಂಡೋಗಿ ಮದುವೆ ಮಾಡಿ ಮದುವೆ ಮಾಡ್ಕೊಂಡು. ಅಲ್ಲ, ನೀನ್ ನಿಮ್ಮ ಅಪ್ಪನ ಹುಟ್ಟಿದೆ ಕರೆಕ್ಟ್ ಆಗಿ. ಯಾಕಪ್ಪ ಹೇಳ್ರಿ, ಯಾಕೆ ಅಂದ್ರೆ ಏನ್ಕೆ? ನನ್ ಬಾಳ ಹಾಳ್ ಮಾಡಿದ್ಯಲ್ಲ. ಇವತ್ತು ಬಾ ಮಗಿ. ಏನು ಬಂದು ಹೊರಗೋಲ್ಲ, ನೀವು ಸಾಯನ್ ಹಾಕಿ ನಿಂದ್ಬಿಟ್ಟು ಮುಂದೆ ನಮ್ಮ ಮನೆ ನಮ್ ತಿಕ್ಲಿಡ್ಸಿ ಹಾಕ್ದಲ್ಲ. ಇವತ್ತು ಬಾ, ಮಗಿನ್ ಕಟ್ಟಕ್ ಫೀಸ್ ಕಟ್ಟಕ್ ಕಾಸಿಲ್ಲ. ಬೆಳಗ್ಗೆ ಬಾ ಮಂತಕ್ಕೆ. ಏನ್ ಮಾಡೋದು ನಮ್ಮ ನೋಡ ಎಲ್ಲ ನಾ ತಗೊಂಡೋಗಿ ಚಾನಲ್ ನಾನು ಬೆಳಿಗ್ಗೆ ಬಾರಪ್ಪ, ಫೀಸ್ ಕಟ್ಬೇಕಿಲ್ಲ. ಈಗ್ಲೇ ಬತ್ತೀಯಾ? ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ ತಳೆಯಲ್ಲ ನೋಡಿ. ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ ತಳೆಯಲ್ಲ. ನಿನ್ ಮೊಮ್ಮಕ್ಳಿಗೆ ನೀನ್ ಹೆಂಡ್ರತ ಕಳ್ಸು, ಸುಳೆ ಮಗನೇ. ಅದೇ ಏಕೆ ಆತ್ಮನೇ ಆಧಾರ ನೀನೆಂದು ಲೋಕ ನಂಬಿದೆ. ಅರ್ಧ ನಿದ್ದೆ ಬಂದೈತಿ ಅಂದ್ರೆ ಇನ್ನೊಂದು ಹಾಡು ಹೇಳಿ ಚೆನ್ನಾಗಿರೋದು. ಇನ್ನೊಂದು ಹೇಳ್ಬಿಡಿ, ಇನ್ನೊಂದು ಹೇಳಿ. ಶಿವಪ್ಪ ಕಾಯು ತಂದೆ ಮೂರು ಲೋಕ ಸ್ವಾಮಿ
ತರ ಹಾಡಲ್ಲ ರೀ, ಆ ಆ ತರ ಅಲ್ಲ. ರಾತ್ರಿ ಆಯ್ತು ನಿಮ್ಮ ಮಲಗೋಣ. ಕೆಂಗೋಣ ನಿಮ್ಮ ಎಷ್ಟು ಜನ ಹುಟ್ಟಿದಲ್ಲ ಸ್ಕೂಲೇ ಮುಂಚೆ ಅವ್ರದ್ದು ಮನಬೇಕಾದ್ರೆ ಹೇಳಿದ್ರೆ ಅದೇ ಜ್ಞಾಪನ ಬರ್ತಿದೆ. ಏನ ಪರಮಾತ್ಮನ ಜ್ಞಾಪನ ಮಾಡ್ರಿ ಒಳ್ಳೊಳ್ಳೆ ಕನಸು ಬರ್ತಾವಲ್ಲ ಚಿನಾಲಿ. ನಿಮ್ಮ ಮೊನ್ನ ಯಾವ್ದನ ದೇವ್ರದ್ದು ಜ್ಞಾಪನ ಮಾಡ್ಕೊಂಡ್ರೆ ದೇವ್ರದ್ದು ಕನಸು ಬರ್ತಿದೆ, ಒಳ್ಳೊಳ್ಳೆ ಇದು ಬರ್ತಿದೆ. ರಾತ್ರಿ ಆಯ್ತು ಮಲಗೋಣ ಅಂತಂದ್ರೆ ಯಾರ್ಯಾವ ಕನಸಿಗೆ ಗೊತ್ತಂಗ ಆಗುತ್ತೆ. ನಿಮ್ಮ ಅದಕ್ಕೆ ನೀವೆಲ್ಲ ಡಗಾರಗಳು ಹಾಕಿ ಕೂತಿರೋದು. ಆ ತರ ಅಲ್ಲ ರೀ. ಹಲೋ ಹಲೋ ಹಲೋ, ಯಾಕೆ ಅಂದ್ರೆ ಆ ತರ ಹಾಡಲ್ಲ. ಜುಮ್ 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 ರೋಮಾಂಚನ ಆ ಥರ ಹೇಳು. ಜುಮ್ ಆಗೋ ಅಂಥದ್ದು, ಮೈ ಕೈಯೆಲ್ಲ ಜುಮ್ ಆಗೋದಂಥದ್ದು. ಇಲ್ಲ ಥ್ಯಾಂಕ್ ಯು ಬರ್ತಾವನ ಇಲ್ಲಿ ಉದಯ ಟಿವಿಗೆ ಅವನು ಉಪೇಂದ್ರ ನೋಡಿ. ನಾನು ಹಲೋ ಹಲೋ, ನಾನು ಫಿಲಮ್ ಮಾಲೆ ಬೆಡ್ರೂಮಲ್ಲಿ ಮನೆ ಕಂಡಿದ್ದೀನಿ. ಅದು ಬಿಟ್ಟು ಬೇರೆ ಹಾಡು ಹೇಳಿ ಚೆನ್ನಾಗಿರೋದಂದೆ, ಅದನ್ನ ಮನೆ ಕಂತೀನಿ. ತುತ್ತು ಅನ್ನ ತಿನ್ನೋಕೆ, ಹೊಗೆಸೆ ನೀರು ಕುಡಿಯೋಕೆ, ಒಂದು ಬಟ್ಟೆ ಸಾಕು ನನ್ನ ಮನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ನಾಟಕದ ಹೇಳಿ ಅಂದ್ರೆ ಯಾವ್ದನ ನಾಟಕದ ಹೇಳಿ ಅಂದ್ರೆ ಬಾ ಅಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು ಇಬ್ರು ಬಂದಿದ್ರೆ. ಅಲ್ಲ ನಿನ್ನ ಮಕ್ಕಳು ಹುಟ್ಟಿದೆ ಕರೆಕ್ಟ್ ಆಗಿ.